ವೀಕ್ಷಕರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. 1934ರಲ್ಲಿ ಕನ್ನಡ ಚಿತ್ರರಂಗದ ಮೊದಲ ಚಿತ್ರ ಬಿಡುಗಡೆಯಾಯಿತು. ಅದಾದ ನಂತರ ಅದರ ದಾರಿಯನ್ನು ನೋಡ್ತಾ ಹೋದರೆ ನಿಜವಾಗಿಯೂ ಹೆಮ್ಮೆ ಅನಿಸುತ್ತೆ. ಶತಮಾನೋತ್ಸವದ ಸಂಭ್ರಮದಲ್ಲಿ ಹಿರಿಯ ನಟರೆಲ್ಲ ಸ್ಟೇಜ್ ಮೇಲೆ ಎದ್ದು ಡ್ಯಾನ್ಸ್ ಮಾಡಿದ್ರು. ಅಂತಹ ಅದ್ಭುತ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕರ್ನಾಟಕದ ಜನ ನಿಜವಾಗ್ಲೂ ಅದೃಷ್ಟ ಮಾಡಿರಬೇಕು. ಇದರ ಹಿಂದೆ ನಾವು ನೋಡ್ತಾ ಹೋಗೋದಾದ್ರೆ ಒಂದ್ರ ಹಿಂದೆ ಒಂದು ವಿವಾದಗಳು ಕಾರಣ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಕನ್ನಡ ಚಿತ್ರರಂಗ ಒಡೆದ ಮನೆ ಆಗೋಗ್ತಾ ಇದೆಯಾ ಅನ್ನೋ ಭಾವನೆ ಎಲ್ಲರಲ್ಲೂ ಬರ್ತಾ ಇದೆ. ಉಮೇಶ್ ಅವರೇ, ಏನಾಗ್ತಾ ಇದೆ? ಪ್ರಮುಖವಾಗಿ ಹೇಳೋದಾದ್ರೆ, ಇವಾಗ ನಾಳೆ ಹೊರಡಬೇಕು ಅಂದಾಗ ಹಿಂದಿನ ಸಾಯಂಕಾಲ ಎಲ್ಲಾನು ಡಿಸೈಡ್ ಆಯ್ತು, ಎಲ್ಲಾ ಕಲಾವಿದರು ಹೋಗಬೇಕು ಅಂತ ಎಲ್ಲಾ ಮಾತುಕತೆ ಆಯ್ತು, ಎಲ್ಲಾ ನಿರ್ಧಾರವಾದರೂ ಕೂಡ ಯಾಕೆ ಅಲ್ಲಿ ಆಬ್ಸೆನ್ಸಿ ಸಂಖ್ಯೆ ಜಾಸ್ತಿ ಆಗಿತ್ತು? ಮೇಡಮ್, ಎಲ್ಲ ಬರ್ತೀವಿ ಅಂತ ಹೇಳಿ ಎಲ್ಲ ಒಪ್ಕೊಂಡಿದ್ದಾಗಿತ್ತು ಮೇಡಮ್. ಎಲ್ಲ ಬರ್ತಾರೆ, ಎಲ್ಲರಿಗೂ ಫ್ಲೈಟ್ ಟಿಕೆಟ್ಸು ಈಗ ನಿಮಗೆಲ್ಲ ತೋರಿಸಿದ್ವಿ, ಪದೇ ಪದೇ ಅದನ್ನೇ ಹೇಳೋದಲ್ಲ. ಎಲ್ಲ ಒಪ್ಕೊಂಡು ನಾರಾಯಣ್ ಸರ್ ಇಂಥೆಲ್ಲರದು ಲಿಸ್ಟ್ ಕೊಟ್ಟು ಆ ಲಿಸ್ಟಿನ ಪ್ರಕಾರ ಎಲ್ಲರದು ಟಿಕೆಟ್ಗಳನ್ನು ಹಾಕಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ಗೆ ಅಲ್ಲಿರೋ ನಮ್ಮ ಪದಾಧಿಕಾರಿಗಳಿಗೆ ನಾವು ಇಂಟಿಮೇಷನ್ಸ್ ಕೊಟ್ಟು ಅವರು ಅಲ್ಲಿ ಹೋಟೆಲ್ಗಳನ್ನು ಬುಕ್ ಮಾಡಿ ಅಲ್ಲಿಂದ ಯಾರು ಎಂತೆಂಥ ಟೈಮಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರವ್ರಿಗೆ 40ರಿಂದ 60 ಕಾರುಗಳನ್ನ ಅಲ್ಲಿ ಕಳಿಸಿ ಏರ್ಪೋರ್ಟ್ಗೆ ಎಲ್ಲ ವ್ಯವಸ್ಥೆಗಳನ್ನು ಸುವ್ಯವಸ್ಥಿತವಾಗಿ ಇಲ್ಲಿಂದ ನಾವೆಲ್ಲ ಮಾಡಿದ್ವಿ ಮೇಡಮ್. 10 ಜನ ಪ್ರೊಡಕ್ಷನ್ ಮ್ಯಾನೇಜರ್ಸ್ಗಳನ್ನು ಇಬ್ಬಿಬ್ಬರನ್ನ ಮೇಂಟೈನ್ ಮಾಡಿ ಇಂತಿಂಥ ಬಂದವ್ರನ್ನ ಇಂಥ ಹೋಟ್ಲ್ ಕರ್ಕೊಂಬಂದು ಬಿಡಿ ಅಂತ ಇಷ್ಟೆಲ್ಲ ಆದಮೇಲೂ ಕೂಡ ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆನ ನೀವು ಪ್ರಾಯಶಃ ನನ್ನನ್ನು ಕೇಳೋದ್ರ ಬದಲು ಅವ್ರನ್ನೇ ಕೇಳೋದು ಚೆನ್ನಾಗಿರುತ್ತೆ ಮೇಡಮ್. ಎಲ್ಲನ ಅಕಸ್ಮಾತ್ ನಮ್ಮಿಂದ ತೊಂದರೆ ಆಗಿದ್ದರೆ, ಇಂಥ ಒಂದು ಆ್ಯಂಗಲಲ್ಲಿ ನಿಮ್ಮ ಕಡೆಯಿಂದ ನಮಗೆ ನೋವು ಆಗ್ತಾಯಿದೆ, ತೊಂದರೆ ಆಗ್ತಾಯಿದೆ, ಅದರಿಂದ ನಾವು ಬರಲ್ಲ ಅಂತ ಹೇಳಿದ್ದಿದ್ರೆ ಅದನ್ನು ಸರಿಪಡಿಸ್ಕೊಳ್ಳೋ ಒಂದು ಪ್ರಯತ್ನನ ನಾವು ಮಾಡ್ಬೋದಾಗಿತ್ತು. ಬಟ್ ನಮಗೆ ಗೊತ್ತಿಲ್ಲ PNR ನಂಬರ್ಗಳು, ಆಮೇಲೆ ನಮ್ಮ ಅಸಿಸ್ಟೆಂಟ್ಸ್ಗಳಿಗೆ ಬೇಕು ತಗೊಳ್ಳಿ, ಆಮೇಲೆ ಅವ್ರೇನು ಉಳ್ಕೊತಾರೆ, ಅವರಿಂಥ ಜಾಗದಲ್ಲಿ ಉಳ್ಕೊತಾರೆ, ಎಲ್ಲವೂ ವ್ಯವಸ್ಥೆಗಳು ಆದ ಮೇಲೂ ಕೂಡ ಬರಲಿಲ್ಲ. ಯಾಕೆ? ಅದು ಒಂದು ನಿಗೂಢವಾದಂಥ ಒಂದು ಪ್ರಶ್ನೆ. ಆ ಶತಮಾನೋತ್ಸವದ ಸಂಭ್ರಮನೇ ಇರಲಿಲ್ವಾ ಹಾಗಾದ್ರೆ ಕನ್ನಡ ಚಿತ್ರರಂಗದ ಕಲಾವಿದರಿಗೆ? ಸಂಭ್ರಮ ಇತ್ತು ಮೇಡಮ್, ಸಂಭ್ರಮ ವಿಜೃಂಭಣೆಯಿಂದ ಇತ್ತು. ಆದರೆ ಇವರೆಲ್ಲ ಇದರ ಇನ್ನೂ ಹೆಚ್ಚಿನ ಮೆರುಗು ಸಿಕ್ಕಿತ್ತು ಅಂತಕ್ಕಂಥದ್ದು ಎಲ್ಲರ ಒಂದು ಭಾವನೆ. ಯಾಕೆ ತಾರ ಅವರೇ, ಯಾಕೆ ಇತಿಯಾದಂತಹ ಸಮಸ್ಯೆ? ಅಂದ್ರೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಕ್ಕೆ ನಾವು ಬಂದ್ರಾಯ್ತು ಬಿಟ್ರಾಯ್ತು, ಯಾಕೆ ಇಂತಹ? ಇಲ್ಲ, ನನ್ಗೆ ಹೇಳೋದು, ಸ್ಟೇಜ್ ಮೇಲೆ ನಿಮಗೆ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗದೇ ಇದ್ರೆ, ನಮ್ಗೆ ಇಷ್ಟ ಇಲ್ಲದೆ ಇದ್ರೆ ಮಾಡಬೇಡಿ, ಭಾಗವಹಿಸಿ. ಮನೆ ಪಕ್ಷ ಸಮಾರಂಭದಲ್ಲಿ ಭಾಗವಹಿಸಬೇಕಿತ್ತು. ನಾನು ಹೇಳೋದು ಇದೆಲ್ಲ ಎಲ್ಲ ತಮಿಳ್ ಪತ್ರಿಕೆಯಲ್ಲೂ ರಜನಿಕಾಂತ್ ಅವರಿಗೆ, ಕಮಲ್ ಹಾಸನ್ ಅವರಿಗೆ ಸರಿಯಾದ ಸ್ಥಾನ ಸಿಗ್ಲಿಲ್ಲ, ಅವಮಾನ ಆಯಿತು ಅಂತೆಲ್ಲ ಬರ್ದಿದ್ದಾರೆ. ಆದರೂ ಕೂಡ ಅವರು ತಮಿಳುನಾಡು ಕಾರ್ಯಕ್ರಮ ಇದ್ದಾಗ ಅವರಿಬ್ರು ಬಂದಿದ್ರು, ಮತ್ತೆ 24ನೇ ತಾರೀಕು ಕೂಡ ಅವರಿಬ್ರು ಬಂದಿದ್ರು. ಎಲ್ಲಿ ಕೂತಿದ್ರು? 2ನೇ ಸಾಲಲ್ಲೋ 3ನೇ ಸಾಲಲ್ಲೋ 5ನೇ ಸಾಲಲ್ಲಿ ಕೂತ್ಕೊಂಡು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ವೀಕ್ಷಣೆ ಮಾಡಿದ್ರು. ಆಮೇಲೆ ಇನ್ನೊಂದು ಕೇಳಿಮ್ಮ, 4 ರಾಜ್ಯಗಳ ಇವೆಂಟ್ ನಡೆಯುವಾಗ ಪ್ರತಿ ರಾಜ್ಯಗಳ ಇವೆಂಟ್ಗೂ ಕಮಲಾಸನ್ ಬಂದವರು. ಕಮಲಾಸನ್ ಒಂದು ಮಾತು ಹೇಳಿದ್ರು ನಮ್ಮ ಹತ್ರ ಬಂದು, ನೀವು ಕರಿದೇ ಹೋಗಿದ್ರು ನಾನು ಬರ್ತಿದ್ದೆ ಈ ಕಾರ್ಯಕ್ರಮಕ್ಕೆ ಅಂತ. ಯಾರು ಕರೆದಿದ್ರೋ ಗೊತ್ತಿಲ್ಲ, ಆದರೆ ಕರಿದೇ ಹೋಗಿದ್ರೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೆ ಅಂತ. ಅದು ಒಬ್ಬ ಕಲಾವಿದನು ಬರಬೇಕಾಗಿರೋದು. ಅದು ಇದು ನಾವು ಸಮಸ್ಯೆಗಳು ಖಂಡಿತವಾಗ್ಲೂ ನಾವು ಎಲ್ಲರೂ ಅನುಭವಿಸಿದೀವಿ. ಹಾಗಾದ್ರೆ ನಮ್ಮ ಕಲಾವಿದರಿಗೆ ಏನಾಗಿದೆ ಅದನ್ನೇ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ನೀವು ವೈಯಕ್ತಿಕವಾಗಿ ಭಾಗವಹಿಸದವರ ಬಗ್ಗೆ, ಭಾಗವಹಿಸಿದವರ ಬಗ್ಗೆ ಹೇಳ್ತಿರೋದು. ಅವರನ್ನೇ ಕೇಳಬೇಕು, ನೀವು ಅವರನ್ನೇ ಕೇಳಬೇಕು. ನನಗೆ ಅವರ ಸಮಸ್ಯೆ ಏನಾಗಿದೆಯೋ, ಅವ್ರು ಯಾಕೆ ಬರ್ಲಿಲ್ವೋ ಖಂಡಿತವಾಗೂ ಗೊತ್ತಿಲ್ಲ. ಆದರೆ ಬರಬೇಕಾಗಿತ್ತು ಅನ್ನೋದು ಕೂಡ ಅವ್ರ ಮನಸ್ಸಿನಲ್ಲಿ ಬರಬೇಕಿತ್ತು. ಇದು ನಮ್ಮ ಮನೆ ಕಾರ್ಯಕ್ರಮ. ದಯಮಾಡಿ ಒಂದು ಹೇಳ್ತೀನಿ ಭಾವನ, ಒಡೆದ ಮನೆ ಅಂತ ಖಂಡಿತವಾಗ್ಲೂ ಹೇಳ್ಬೇಡಮ್ಮ. ಕೇಳಕ್ಕೆ ನಮ್ಗೆ ಅಸಾಧ್ಯ. ಇಲ್ಲ ಖಂಡಿತವಾಗ್ಲೂ ನಾವು ತೋರಿಸ್ಕೊಡ್ತಾ ಇಲ್ಲ. ರಿಹರ್ಸಲ್ಸ್ ಬಂದ್ರು 2 ದಿನ, 3ನೇ ದಿನ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅನ್ನೋದು ಆಯಾ ಕಲಾವಿದರನ್ನ ಅವರನ್ನೇ ಕೇಳಬೇಕೇ ಹೊರತು, ಇವರು ಉಮೇಶ್ ಅವರು ಹೇಳಿದಾಗೆ ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆ ಅವ್ರನ್ನೇ ಕೇಳಬೇಕು. ಜಾಸ್ತಿ ಅಂತ ಇದು ನಿಜ. ಇನ್ನೂ ಒಂದು ಮಾತು ಹೇಳಿದ್ರು ಸಾರಾ ಗೋವಿಂದ್ ಅವರು, ರಾಜ್ಕುಮಾರ್ ಹೋದ್ಮೇಲೆ ಒಬ್ಬ ನಾಯಕನನ್ನ ಕಳ್ಕೊಂಡ್ವಿ ನಾವು. ಕರ್ನಾಟಕ ಚಿತ್ರರಂಗದಲ್ಲಿ ಒಬ್ಬ ನಾಯಕ ಅಂತ ಇನ್ನೂ ಬರಲಿಲ್ಲ ನಮಗೆ. ಕಲಾವಿದರ ಸಂಘಕ್ಕೆ ನಿಜವಾಗ್ಲೂ ಹೇಳ್ತೀನಿ, ರಾಜ್ಕುಮಾರ್ ಇರುವಂತ ಒಗ್ಗಟ್ಟುಗೂಡಿಸುವಂತ ವ್ಯಕ್ತಿ ಅಂಬರೀಶ್ ಅವರು ಕೂಡ ಸಾಕಷ್ಟು ಕಷ್ಟಪಡ್ತಾರಮ್ಮ, ಸಾಕಷ್ಟು ಕಷ್ಟಪಡ್ತಾರೆ. ವೈಯಕ್ತಿಕವಾಗಿ ಲೆಟರ್ಗಳು ಬರ್ದಿದಾರಮ್ಮ, ಇನ್ನೇನ್ ಮಾಡ್ಬೇಕು? ಅವರು ಫೋನ್ಗಳು ಮಾಡಿದ್ದಾರೆ, ಎಲ್ಲರಿಗೂ ಪತ್ರಗಳನ್ನ ಬರ್ದಿದ್ದಾರೆ, ಬನ್ನಿ ಅಂತ ಹೇಳಿದ್ದಾರೆ. ಇಡೀ ಚಿತ್ರರಂಗ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ ಅಂತ 5 ದಿನ ರಜಾ ಕೊಟ್ಟಿದ್ದಾರೆ. ಮತ್ತೆ ಯಾಕೆ ಬರಲಿಲ್ಲ ಅನ್ನೋದನ್ನ ಅವ್ರನ್ನೇ ಕೇಳಬೇಕು. ನಾ ಹೇಗೆ ಹೇಳಿ ಅವ್ರು ಯಾಕೆ ಬರಲಿಲ್ಲ, ಇವ್ರು ಯಾಕೆ ಬರಲಿಲ್ಲ ಅಂತ. ಆದ್ರೆ ಒಂದು ಒಡೆದ ಮನೆ ಅಂತ ದಯಮಾಡಿ ಬಳಸಬೇಡಿ. ಯಾಕಂದ್ರೆ ಕಷ್ಟಪಟ್ಟು ನಾವು ಚಿತ್ರರಂಗವನ್ನ ಕಟ್ಟಿದ್ದೇವೆ.
ಕಷ್ಟಪಟ್ಟು, ಯಾಕಂದ್ರೆ ಕನ್ನಡ ಚಿತ್ರರಂಗ ಕಷ್ಟಪಟ್ಟು ಹಿರಿಯರು ಕಟ್ಕೊಟ್ಟ ಮನೇಲಿ ಬದುಕ್ತಾ ಇದ್ದೇವೆ. ಆ ಮನೆ ಗಾಜಿನಲ್ಲಿ ಕಲ್ಲುಗಳಂತ ಹಾಕ್ಬೇಡಿ, ಯಾರು ಹಾಕಬಾರ್ದು. ಇರೋರು ಕೂಡ, ಒಳಗಡೆಯಿಂದ ಕೂತಿರೋರು ಕೂಡ ಕಲ್ಲು ಹಾಕಬಾರ್ದು. ಯಾಕಂದ್ರೆ ನಾನು ಹೇಳೋದು, ಎಲ್ಲರಿಗೂ ಸಮಸ್ಯೆ ಆಗಿದೆಯಮ್ಮ. ಬಂದಿರೋರಿಗೆ ಯಾರು ಸಮಸ್ಯೆ ಇಲ್ಲದೆ ಬಂದಿದ್ದಾರೆ ಅಂತ ದಯವಿಟ್ಟು ಕೇಳ್ಬಿಡಿ. ನಾನು ಸಮಸ್ಯೆ ಇಲ್ಲದೆ, ಏನು ಸಮಸ್ಯೆ ಇಲ್ಲದೆ ಭಾಳ ಎಂಜಾಯ್ ಮಾಡ್ಕೊಂಡು ಬನ್ನಿ, ಖಂಡಿತವಾಗ್ಲೂ ಇಲ್ಲ. ಎಲ್ಲರಿಗೂ ಸಮಸ್ಯೆಗಳಾಗಿದ್ದಾವೆ, ಎಲ್ಲರಿಗೂ ಅವರವರದೇ ಆದ ಸಮಸ್ಯೆಗಳಾಗಿದೆ, ವೈಯಕ್ತಿಕವಾಗೂ ಆಗಿರ್ಬೋದು, ಬೇರೆಯವರಿಂದನೂ ಆಗಿರ್ಬೋದು. ಆದರೆ ಹೇಳ್ಕೊಂತಿರ್ಬೋದು ಏನು, ಎಲ್ಲವನ್ನು ತಂದು ಪ್ರಜೆಗಳ ಮುಂದೆ ನಾವೇನು ಮಾಡ್ತಿದ್ದೀವಿ ಅಂತಂದ್ರೆ, ಚಿತ್ರರಂಗ ಅಂದ್ರೆ ಇಷ್ಟೇನಾ ಬೇಡ, ದಯಮಾಡಿ ನಮ್ಮಲ್ಲಿ ಹೊಡ್ಕೊಳ್ಳೋದು ಬೇಡ. ಅಲ್ಲ, ಯಾಕೆ ಆ ಒಗ್ಗಟ್ಟನ್ನ ಈಗ ಶಿವರಾಜ್ಕುಮಾರ್ ಮನೆಗೆ ನಾವು ಇಡೀ ವಾಣಿಜ್ಯ ಮಂಡಳಿ ಮತ್ತೆ ಅಧ್ಯಕ್ಷರುಗಳು ಮತ್ತೆ ಪಾಸ್ಟ್ ಪ್ರೆಸಿಡೆಂಟ್ಸು ಎಲ್ಲರೂ ಹೋಗಿ, ಅಮ್ಮ ನಾವು ಈ ಥರ ಪ್ರೋಗ್ರಾಮ್ಗೆ ಆರ್ಟಿಸ್ಟ್ಗಳು ನೋಡಿ ಹಿಂಗೆ ಇಷ್ಟೊಂದು ಫ್ಲೈಟ್ ಟಿಕೆಟ್ ಹಾಕಿದ್ದೀವಿ, ಇದು ಹೋದ್ರೂ ಪರವಾಗಿಲ್ಲ, ಇನ್ನೂ ಯಾರ್ಯಾರು ಬರೋಂಗಿಲ್ಲ, ಇವತ್ತು ಸಾಯಂಕಾಲ ಕೂಡ ನಾವು ಹಾಕಕ್ಕೆ ರೆಡಿ ಇದ್ದೀವಿ, ಶಿವಣ್ಣ ನೀವು ಮುಂದೆ ಬಂದು ನಿಂತ್ಕೊಂಡು ಸ್ವಲ್ಪ ನೀವೆಲ್ಲರಿಗೂ ನೀವೆಲ್ಲ ಹೇಳಿ ಅಂತ. ತಿರ್ಗಾ ಸಾಯಂಕಾಲ ಅವ್ರು ಉಪ್ಪಿಗೆ ಮಾತಾಡೋರು, ಇನ್ನೊಂದು ಉಪೇಂದ್ರ ಅವ್ರಿಗೆ ಮತ್ತು ಸುಮಾರು ಜನಕ್ಕೆಲ್ಲ ಮಾತಾಡಿ ಎಲ್ಲ ಬಂದರು. ಸುಮಾರು ಜನ ಕಲಾವಿದರು ಮತ್ತೆ ಟಿಕೆಟ್ ಹಾಕಿ ಸಾಯಂಕಾಲ ನಾವೆಲ್ಲರಿಗೂ ಬರೋಕ್ಕೆ ಮಾಡಿದ್ದೀವಿ. ಮತ್ತು ಬಂದರೂ ಕೂಡ ಅಲ್ಲಿ ವ್ಯವಸ್ಥೆಗಳು ಮಾಡೋಕ್ಕೆ ಎಲ್ಲ ನಾವು ಪ್ರಯತ್ನ ಪಟ್ಟು ಎಷ್ಟು ಸಾಧ್ಯನೋ ಅಷ್ಟು ಜನನೂ ಕರೆಸೋದು. ಶಿವಣ್ಣ ಈ ಕೈದಲ್ಲಿ ಜೈಮಾಲ್ ಅವರು ಮುಖ್ಯವಾಗಿ ಜೈಮಾಲ್ ಅವರು ಒಂದು ದಿವಸ ಪೂರ್ತಿ ಕೂತ್ಕೊಂಡು ವಾಣಿಜ್ಯ ಮಂಡಳಿಯಲ್ಲಿ ಎಲ್ಲ ಕಲಾವಿದರಿಗೂ ವೈಯಕ್ತಿಕವಾಗಿ ಅವರೇ ಫೋನ್ ಮಾಡಿ, ಇಲ್ಲ ಇದು ನಮ್ಮ ಸಂಭ್ರಮ, ನೀವು ಬರಲೇಬೇಕು ಅನ್ನೋದನ್ನ ಕೂಡ ನಮ್ಮ ಮಾಜಿ ಅಧ್ಯಕ್ಷರುಗಳು ಮಾತಾಡಿ ಭಾಳ ಪ್ರಯತ್ನ ಪಟ್ಟಿದ್ದೀವಿ. ಪ್ರಯತ್ನ ಪಟ್ಟಿಲ್ಲ ಅನ್ನೋದು ಮಾತ್ರ ಅಲ್ಲ, ಪ್ರಯತ್ನಕ್ಕೆ ಫಲ ಏನು ಅನ್ನೋದು ನನ್ನ ಪ್ರಶ್ನೆ. ನೀವು ಅಷ್ಟು ಕಷ್ಟ ಬಿದ್ರಲ್ಲ, ಪ್ರಯತ್ನಕ್ಕೆ ಫಲ ಏನು? ಮೇಡಮ್ ಒಂದು ಕ್ಲಾರಿಫೈ ಮಾಡ್ಕೊಂಬಿಡಿ ಫಸ್ಟ್. ನಾನು ಜನರಲ್ ಕ್ಲಾರಿಫೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಕರ್ನಾಟಕ ಮಾತ್ರ ಅಲ್ಲ, ಎಸ್ ನಾರಾಯಣ ಅವ್ರ ನೇತೃತ್ವದಲ್ಲಿ ಒಂದು ವೇದಿಕೆ ಸಿದ್ಧಪಡಿಸಿ ಅವ್ರ ಮುಖಾಂತರ ಕಾರ್ಯಕ್ರಮ ಆಯೋಜಿಸಬೇಕು ಅಂದಾಗ ಅವರು ನಮಗೆ ಆ ಒಂದು ಕಾರ್ಯಕ್ರಮಕ್ಕೆ ಗುರುಗಳಿಗೆ ಗೌರವ ಕೊಡೋದು ಶಿಷ್ಯರಾದಂಥವ್ರ ಸಂಬಂಧ. ಅಲ್ಲಿ ಕಲಾವಿದರಿರ್ಬೋದು, ತಂತ್ರಜ್ಞರಿರ್ಬೋದು, ಅಥವಾ ನಿರ್ಮಾಪಕರಿರ್ಬೋದು, ಯಾರೇ ಆಗಿದ್ರು ಅವರ ಒಂದು ಚೌಕಟ್ಟಿನಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ಪಾಲನೆ ಮಾಡಬೇಕಾಗಿತ್ತು. ಇತ್ತೀಚಿನ ದಿನದ ಕೆಲವರಿನಲ್ಲಿ ಅದು ಶಿಸ್ತಿಲ್ಲ. ಆ ಶಿಸ್ತಿನಿಂದ ಈ ಒಂದು ಆಗಿದೆ ಒಂದು. ಎರಡನೇದು, ನಮ್ಮ 24ರಲ್ಲಿ ರಾಷ್ಟ್ರಪತಿಗಳ ಸಮ್ಮುಖದಲ್ಲಿ ನಡೆದಂಥ ಬೃಹತ್ ಸಮಾರಂಭದಲ್ಲಿ ಮತ್ತು ಸಂಭ್ರಮದಲ್ಲಿ ನಾವು ಏನಿವತ್ತು ಗೌರವ ಕೊಡ್ತಾ ಇದ್ದೀವಿ, ಹಿರಿಯ ಮತ್ತು ಕಿರಿಯ ತಾರೆಗಳು ಏನು ಗೌರವ ಕೊಡ್ತಾ ಇದ್ದೀವಿ, ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಬಂದು ಭಾಗವಹಿಸಿ ಸುಮಾರು 3 ಗಂಟೆಗಳ ಕಾಲ ರಾಷ್ಟ್ರಪತಿಗಳು ಬರೋಕ್ಕೆ ಮುಂಚೆ ಆಸೀನರಾಗಿದ್ದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡಿಕೊಂಡು ಹೊರಗಡೆ ನಗ್ತಾ ಬಂದಿದ್ದಾರೆ. ಇಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂದರೆ, ಇದು ಟಿ ವಿ ಬಹುಶಃ ನಮ್ಮ ಒಂದು ಈಗೆಲ್ಲ ಕಾರಣಕ್ಕೆ ಏನಪ್ಪ ಅಂತಂದರೆ, ನಮ್ಮ ಕನ್ನಡ ಚಾನಲ್ನಲ್ಲಿ ಯಾವ್ದಾದ್ರು ಒಬ್ಬರು ಅದನ್ನು ಕ್ಯಾರಿ ಮಾಡೋ ಆ ದೃಶ್ಯವನ್ನು ಕ್ಯಾರಿ ಮಾಡುವಂಥ ವ್ಯವಸ್ಥೆ ಇದ್ದಿದ್ದರೆ ಖಂಡಿತವಾಗಿ ಯಾರು ಬಂದಿಲ್ಲ ಸ್ಪಷ್ಟವಾಗಿ ಜನತೆಗೂ ಗೊತ್ತಾಗ್ತಾ ಇತ್ತು. ಈ ನಮ್ಮ ಸಂಭ್ರಮ ಎಷ್ಟು ಮಟ್ಟಿಗೆ ಅದ್ದೂರಿಯಾಗಿತ್ತು ಅನ್ನೋದು ಗೊತ್ತಾಗ್ತಾ ಇತ್ತು. ಇಲ್ಲೇನಾಗ್ತಾ ಇದೆ, ಅವರು ತಮಿಳುನಾಡು ಸಂಬಂಧಪಟ್ಟ ಒಂದು ವಾಹಿನಿಯವರು ತಗೊಂಡಿದ್ದಾರೆ, ನಮಗೆ ಸ್ಪಷ್ಟವಾದ ಕ್ಲಿಪ್ಪಿಂಗ್ಸ್ ಇಲ್ಲ. ಅದರಿಂದ ಏನಾಗ್ತದೆ, ಯಾರೋ ಬಂದಿಲ್ಲ, ಎಲ್ಲ ಗೌರವ ಕೊಡಿ. ಶಿವರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ದರ್ಶನ್ ಅವರು, ಸುದೀಪ್ ಅವರು, ಇವರು ಉಪೇಂದ್ರ ಅವರ ಮಿಸಸ್ಸು, ಇವರೆಲ್ಲ ಹೇಗೆ ಅಂದರೆ ನೀವು ನೋಡಿ, ಅವ್ರು ಹೇಗೆ ಇತ್ತು ಅಂದರೆ, ಇವರೆಲ್ಲ ನಮ್ಮ ಮುಂಚೂಣಿ ನಾಯಕರು. ಇವಾಗೇನು ನಾವು ನಾಯಕ ನಟರು ಕರಿತಾ ಇದ್ದೀವಿ, ಮುಂಚೂಣಿ ನಾಯಕರು. ಇವತ್ತು ನಮ್ಮ ಚಿತ್ರರಂಗದ ಒಂದು ಆಧಾರ ಸ್ತಂಭಗಳು. 3 ಗಂಟೆಗಳು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಸಂಭ್ರಮ ನೋಡಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ಯಾರೋ ಕೆಲವರು ಬಂದಿಲ್ಲ ಅಂತ ತಿಳ್ಕೊಳ್ಳಿ. ನಿಜ. ಇದ್ರ ಜೊತೆಗೆ ಒಬ್ಬ ಹಿರಿಯ ಕಲಾವಿದರು ಹಾಡನ್ನ ರೆಡಿ ಮಾಡ್ಕೊಂಡಿದ್ರು, ಡ್ಯಾನ್ಸ್ ನ ಮಾಡೋದಕ್ಕೆ ರೆಡಿ ಆಗಿದ್ರು, ಸಡನ್ ಆಗಿ ಕ್ಯಾನ್ಸಲ್ ಆಯ್ತು. ಇಬ್ಬರು ಹಿರಿಯ ಕಲಾವಿದೆಯರು ರಿಹರ್ಸಲ್ ಬಂದ್ರು, ಅದಾದ ನಂತರ ಅವರು ಕಾಣಿಸ್ಕೊಳ್ಳಿಲ್ಲ. ಅಲ್ಲಿ ಏನಾಯ್ತು ಅಂದ್ರೆ ಈಗೋ ಕ್ಲಾಶ್ ಆಯ್ತು. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಏನ್ ಅರೇಂಜ್ ಆಯ್ತು, ಆ ಡೇಟ್ ವೈಸ್ ಅಲ್ಲಿ ಈಗೋ ಕ್ಲಾಶ್ ಆಯ್ತು. ಆಮೇಲೆ ಅದನ್ನ ಪ್ರೊಜೆಕ್ಟ್ ಮಾಡ್ತಾ ಇರೋ ರೀತಿಯಲ್ಲಿ ಈಗೋ ಕ್ಲಾಶ್ ಆಯ್ತು. ಅದರಿಂದಾಗಿ ಹಲವಾರು ನಟರು ಬೆನ್ನು ತೋರಿಸಿದ್ರು. ಇಲ್ಲ ನೋಡಿ, ಇದು ಎಲ್ಲ ಏನು ತಿಳ್ಕೊಂಡಿದ್ದಾರೆ ಅಂತಂದ್ರೆ, ಇವತ್ತು ಕಾರ್ಯಕ್ರಮ ಇದೆ, ನಾನು ಭಾಗವಹಿಸ್ತಾ ಇದ್ದೀನಿ ಅನ್ನೋ ಕಲ್ಪನೆಯಲ್ಲಿ ಇವರು ಇರ್ತಾರೆ. ಅದಲ್ಲ ಮುಖ್ಯ. ಅಲ್ಲಿ ಕಾರ್ಯಕ್ರಮ ಆಯೋಜಿಸ್ತಾ ತಮಿಳುನಾಡಿನಲ್ಲಿ ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ ಒಂದು, ಮತ್ತೆ ಅಲ್ಲಿ ಸೆಕ್ಯೂರಿಟಿ ಸಂಬಂಧಪಟ್ಟಿದ್ದು ಮುಖ್ಯಮಂತ್ರಿಗಳಿಗೆ ಕೊಡುವಂಥ ಸೆಕ್ಯೂರಿಟಿ ಸಂಬಂಧಪಟ್ಟಿದ್ದು ಒಂದು ಹೆಜ್ಜೆನಲ್ಲಿ ಹೇಳಬೇಕು ಅಂದ್ರೆ ರಾಷ್ಟ್ರಪತಿಗಳಿಗಿಂತ ಹೆಚ್ಚಿನ ಆಗಿದೆ. ರಾಷ್ಟ್ರಪತಿಗಳು ನಮ್ಮ ಕರ್ನಾಟಕ ರಾಷ್ಟ್ರಪತಿಗಳು ಬಂದಿದ್ರು, ಆ ರೀತಿ ಸೆಕ್ಯೂರಿಟಿ ವ್ಯವಸ್ಥೆ ಇರಲಿಲ್ಲ. ಇಲ್ಲಿ ಎಲ್ಲರನ್ನು ಸಂಭ್ರಮಿಸಿಕೊಂಡು ಒಬ್ಬ ಮಂತ್ರಿ ಮಹೋದಯರನ್ನ ಹತ್ರದಲ್ಲಿ ಕೂರಿಸ್ಕೊಂಡು ಮಾಡಿದಂಥ ಕಾರ್ಯಕ್ರಮ ನಾವು ನೋಡ್ತಾ ಇದ್ದೀವಿ ಪತ್ರಿಕೆಯಲ್ಲಿ. ಆದರೆ ಅಲ್ಲಿ ವ್ಯವಸ್ಥೆ ಆ ರೀತಿ ಇಲ್ಲ. ಆಮೇಲೆ ಏನಾಗ್ತಾ ಇದೆ ಅಂದರೆ, ಮೊದಲು 13 ನಿಮಿಷ ಒಂದು ಪ್ರೋಗ್ರಾಮ್ ಕೊಡ್ತಾರೆ, ಅದನ್ನು ಕರ್ನಾಟಕಕ್ಕೆ 18 ನಿಮಿಷದ ಮೇಲೆ ಕಾರ್ಯಕ್ರಮ ಇಲ್ಲ ಅಂತ ಹೇಳಿದ್ರು. ಆದರೆ ಕರ್ನಾಟಕದ ತಾರತಮ್ಯ ಮಾಡಿಲ್ಲ, 4 ರಾಜ್ಯಕ್ಕೂ 18 ನಿಮಿಷದ ಮೇಲೆ 1 ಸೆಕೆಂಡ್ ಹೆಚ್ಚಿಗೆ ಇಲ್ಲ ಅಂತ ಹೇಳಿದ್ರು. ಅದೇ ಶ್ರೀನಾಥ್ ಇಂದ ರಾಜೇಶ್ ಇಂದ ಹಿಡಿದು ಪ್ರತಿಯೊಬ್ಬರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಫೈನಲ್ ವರ್ಡ್ ಸರ್. ಒಂದು ಮಾತು ಹೇಳ್ತೀನಿ, ಯಾಕೆ ಅಸಮಾಧಾನ ವ್ಯಕ್ತಪಡಿಸೋದು ಅಂತ ನನಗೆ ಅರ್ಥ ಆಗಿಲ್ಲ. ಬಂದಿದ್ದಾರೆ, ರೂಮಲ್ಲಿದ್ದಾರೆ, ಫ್ಲೈಟಲ್ಲಿ ಬಂದವ್ರೆ, ಮುಂದ್ಗಡೆ ಕೂತವ್ರೆ,
ಸ್ಟೇಜ್ ಮೇಲೆ ಹೋಗಿದ್ದಾರೆ, ಸನ್ಮಾನ ಸ್ವೀಕಾರ ಮಾಡವ್ರೆ. ಎಲ್ಲ ಆದಮೇಲೆ ಏನು ಅಸಮಾಧಾನ, ಏನಮ್ಮ ಅಸಮಾಧಾನ? ನನಗೆ ಗೊತ್ತಾಗಬೇಕದು. ಅವ್ರ ಅಸಮಾಧಾನ ನಾನು ಟಿ ವಿಲಿ ನೋಡಲಿಲ್ಲ. ಏನು ಅವ್ರ ಅಸಮಾಧಾನ ಇಷ್ಟೆಲ್ಲ ಆದಮೇಲೆ? ಓಕೆ ಸರ್, ಫೈನಲ್ ವರ್ಡ್ ಸರ್. ನಾವು ಭಾರತೀಯ ಚಿತ್ರರಂಗ ಈ ಒಂದು ಸಂರಚನೆಯಲ್ಲಿ ರಾಜ್ಕುಮಾರ್ ಅವರಿಲ್ಲ, ವಿಷ್ಣುವರ್ಧನ್ ಇಲ್ಲ, ನಮಗೆ ಸಿಕ್ಕಿದೆ, ನಮ್ಮ ಪುಣ್ಯ, ನಾವು ಓಟ್ ಬಂದಿದ್ದೀವಿ. ನಾವು ಕಷ್ಟಪಟ್ಟಿದ್ರು ಕೂಡ ಇವತ್ತು ಹೆಮ್ಮೆಯಿಂದ ಹೇಳ್ಕೊತೀವಿ. ಈ ಶತಮಾನೋತ್ಸವ ಒಂದು ಭಾಗವಹಿಸಿ ಬಂದಿದ್ದಕ್ಕೆ ಸಂತೋಷ ಆಗ್ತಾಯಿದೆ. ಉಮೇಶ್ ಅವರೇ. ಮೇಡಮ್, ಗುರು ಇಲ್ಲದ ಮನೆ, ಗುರು ಇಲ್ಲದ ಮಠ, ಹಿರಿಯರಿಲ್ಲದ ಮನೆ, ಇವೆರಡು ಸ್ಮಶಾನಕ್ಕೆ ಸಮಾನ ಅಂತಾರೆ. ದಯಮಾಡಿ ಈ ಮೂಲಕ ಚಿತ್ರೋದ್ಯಮದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ನಟ ನಟಿಯರಿಗೆ, ತಾಂತ್ರಿಕ ವರ್ಗದವ್ರಿಗೆ ಎಲ್ರಿಗೂ ಹೇಳೋದೇನಪ್ಪ ಅಂದರೆ, ಮುಂದಿನ ದಿನಗಳಲ್ಲಿ ಇದನ್ನು ಸ್ಮಶಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇದನ್ನು ನಿಮ್ಮ ಮನೆ ಅಂತ ತಿಳ್ಕೊಂಡು ಅದಕ್ಕೆ ಸುಣ್ಣ ಬಣ್ಣ ಹಚ್ಚೋದಕ್ಕೆ ಏನು ಬೇಕು, ಸಿಂಗಾರ ಮಾಡೋದಕ್ಕೆ ಏನು ಬೇಕು ಆ ವ್ಯವಸ್ಥೆ ಮಾಡಿ ಅಂತೇಳಿ ಈ ಮೂಲಕ ಕೇಳ್ತೀನಿ. 100 ವರ್ಷದ ಸಂಭ್ರಮ ನಾವು ನಿಜವಾಗ್ಲೂ ಬಹಳ ಕನಸುಗಳನ್ನು ಹೊತ್ಕೊಂಡು ಬಹಳ ಸಂಭ್ರಮದಿಂದ ಮಾಡಿ ಬಂದಿದ್ದೇವೆ. ಎಲ್ಲರೂ ನಾನು ಹೇಳೋದು, ನೀವು ಸ್ಟೇಜ್ ಮೇಲೆ ಬಂದ ತಕ್ಷಣ ಭಾಗವಹಿಸೋದು ಅಂತಲ್ಲ, ಸ್ಟೇಜ್ ಕೆಳಗಡೆ ಕೂತು ಕೂಡ ನಾವು ಎನ್ಕರೇಜ್ ಮಾಡೋದು ಕೂಡ ಭಾಗವಹಿಸೋದೇನೆ. ಈಗಾಗಲೇ ಚಂದ್ರಶೇಖರ್ ಅವ್ರು ಹೇಳಿದಾಗೆ ಹಲವಾರು ಕಲಾವಿದರು 24ನೇ ತಾರೀಕು ಕೂಡ ಬಂದು ಭಾಗವಹಿಸಿದ್ದಾರೆ. ಅದು ಬಹಳ ಮುಖ್ಯ ಆಗ್ತದೆ. ಇದು ನಮ್ಮ ಮನೆಯ ಕಾರ್ಯಕ್ರಮ, ಇದು ನಮ್ಮ ಮನೆ. ನಮ್ಮ ಮನೆಯನ್ನು ಭಾಳ ಬೃಂದಾವನವನ್ನಾಗಿ ಮಾಡಿ ಮಾತ್ರ ಒಡೆದ ಮನೆಯನ್ನಾಗಿ ಮಾಡಬೇಡಿ. ಆ ಮನೆಯಲ್ಲಿ ಮತ್ತೆ ಸಂಭ್ರಮ ಕಾಣಲಿ, ಮತ್ತೆ ನಗು ಕಾಣಲಿ. ಎಲ್ಲ ಹಿರಿಯ ಕಲಾವಿದರು ಅಥವಾ ಹಿರಿಯ ತಲೆಗಳು ನಾವೇನಂತೀವಿ, ಅವ್ರುಗಳೆಲ್ಲ ಸಂತೋಷದಿಂದ ನಮ್ಮನ್ನು ಹಾರೈಸುವಂಥ, ಹರಿಸುವಂಥ, ಆಶೀರ್ವಾದ ಮಾಡುವಂಥ ದಿನಗಳು ಬರಲಿ. ದಯಮಾಡಿ ಅಂತರವನ್ನು ಬೆಳೆಸಬೇಡಿ. ಈ ಎಲ್ಲ 4 ರಾಜ್ಯಗಳು ಸೇರಿ ಒಂದು ರಾಜ್ಯದಲ್ಲಿ ನಾವು ಸಂಭ್ರಮ ಮಾಡಿದಾಗ ನಾವೆಲ್ಲ ಒಂದು ಅಂತ ತೋರಿಸ್ಕೊಟ್ಟಿದ್ದೀವಿ. ನಾವು ಭಾರತದಲ್ಲಿ ಇದ್ದೀವಿ ಹೊರತು ಬೇರೆ ದೇಶದಲ್ಲಿ ಅಥವಾ ಇಲ್ಲೋ ಶತ್ರುಗಳ ರಾಜ್ಯದಲ್ಲಿ ಇಲ್ಲ. ಆ ಥರದ ಕಾರ್ಯಕ್ರಮ ಬೆಂಗಳೂರಿನಲ್ಲೂ ಆಗಬೇಕು, ಇದರಲ್ಲೂ ಕೇರಳದಲ್ಲೂ ಆಗಬೇಕು, ಆಂಧ್ರದಲ್ಲೂ ಆಗಬೇಕು. ನಾವೆಲ್ಲ ಒಂದೇ ಮನೆಯವರು. ಈ ಒಂದೇ ಮನೆಯ ಕಾನ್ಸೆಪ್ಟ್ನ ನಾವು ಹೀಗೆ ನಡೆಸ್ಕೊಂಡು ಹೋಗೋಣ ಅಂತ ಆಸೆ. ಓಕೆ ಸಂಜನಾ, ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಾ? ಲೀಲಾವತಿ ಮಾಂಟಿಗೆ ಫಸ್ಟ್ಲಿ ಎಲ್ಲರ ಕಡೆಯಿಂದ ನಾನು ಸಾರಿ ಅಂತ ಕೇಳ್ತೀನಿ. ಏನೇ ನಡೆದಿದ್ರು ಇಟ್ ಇಸ್ ನಾಟ್ ಇಂಟೆನ್ಷನಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮಿಸ್ಕಮ್ಯುನಿಕೇಶನ್ ಆಗಿದೆ ಅಮ್ಮ, ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಅಮ್ಮ. ನಮ್ಮ ಮನೆಯಲ್ಲೂ ನಾವೆಲ್ಲ ತಪ್ಪು ಮಾಡಿದಾಗ ಮೊದಲನೇದಾಗಿ ನಮಗೆ ಕ್ಷಮಿಸೋದು ನಮ್ಮ ಅಮ್ಮನೇ. ಸೊ ನಮಗೆಲ್ಲರಿಗೂ ನಿಮ್ಮ ಮಕ್ಕಳಂತ ಅನ್ಕೊಂಡ್ಬಿಟ್ಟು ನೀವು ದಯವಿಟ್ಟು ಕ್ಷಮಿಸ್ಬಿಡಿ ಪ್ಲೀಸ್. ಮನ್ಸಿಗೆ ನೋವು ಮಾಡ್ಕೊಬೇಡಿ, ಮನ್ಸಿಗೆ ಬೇಜಾರು ಮಾಡ್ಕೊಬೇಡಿ. ಅಂಡ್ ಮೋರ್ ಓವರ್ ಈ 100 years ಆಫ್ ಸಿನಿಮಾ ನಾವು ಜೀವನದಲ್ಲಿ ಒಂದೇ ಒಂದ್ಸಲ ವಿಟ್ನೆಸ್ ಮಾಡೋದಕ್ಕಾಗೋದು. ಬಿಕಾಸ್ ವಿ ಆಲ್ ವಿಲ್ ನಾಟ್ ಬಿ ದೇರ್ ಫಾರ್ ದ ನೆಕ್ಸ್ಟ್ 100 years ಫಂಕ್ಷನ್. ಸೊ ಈ ಫಂಕ್ಷನ್ ಹೋಗೋ ಅದೃಷ್ಟ ನಮಗಿತ್ತು. ತುಂಬಾ ಹೆಮ್ಮೆ ಪಡ್ಬೇಕು ನಾವೆಲ್ಲರೂ ದಟ್ ವಿ ವರ್ ಸೋ ಲಕ್ಕಿ. ಇಷ್ಟು ಅದೃಷ್ಟವಾದಿ ನಾವು, ಇಷ್ಟು ಹೆಮ್ಮೆಯಿಂದ ಹೋಗ್ಬಿಟ್ಟು ನಮ್ಮ ಇಂಡಸ್ಟ್ರಿನ ನಾವು ರೆಪ್ರೆಸೆಂಟ್ ಮಾಡ್ಬಿಟ್ಟು ಬಂದಿದೀವಿ ಅಂತ. ಸಣ್ಣ ಸಣ್ಣ ತಪ್ಪುಗಳನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ. ನಿಮ್ ಮನ್ಸು ತುಂಬಾ ವಿಶಾಲವಾದದ್ದು ಅಂತ ನನಗೆ ನಂಬಿಕೆ ಇದೆ. ಅಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಕೈಂಡ್ ಆಫ್ ಔಟ್ಕಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಇಷ್ಟು ದೊಡ್ಡ ಮಾಡ್ಬಿಟ್ಟು ನಾವು ನಮ್ಮ ಇಂಡಸ್ಟ್ರಿಗೆ ತಮಾಷೆ ಅಂತ ನಾವು ಮಾಡ್ಕೊಬಾರ್ದು. ಅಂಡ್ ಇದು ಹೊಡೆದಿರೋ ಮನೆ ಅಲ್ಲ. ನಾವೆಲ್ಲರೂ ಏನೇ ಆದ್ರೂ ನಾವೆಲ್ಲರೂ ಖಂಡಿತವಾಗ್ಲೂ ವಿ ಆರ್ ಜಸ್ಟ್ ಒನ್ ಅಂಡ್ ವಿ ಕ್ಯಾನ್ ಚಾಲೆಂಜ್ ಎನಿಬಡಿ ಆರ್ ಎವ್ರಿಬಡಿ. ಹೊಡೆದಿರೋ ಮನೆ ಅಂತೂ ಖಂಡಿತವಾಗ್ಲೂ ಇಲ್ಲ. ನಾವೆಲ್ಲರೂ ಒಂದು ಮನೆ. ತುಂಬಾ ಜೀವನದಲ್ಲಿ ಗೆದ್ದಿರೋರು ನಾವೆಲ್ಲರೂ. ನಮ್ಮ ಇಂಡಸ್ಟ್ರಿ ಗೆದ್ದಿರೋ ಇಂಡಸ್ಟ್ರಿ ಅಂತ ನನಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸಂಜನಾ, ನಮ್ಮ ಜೊತೆ ಮಾತಾಡೋದಕ್ಕೆ. ಒಡೆದ ಮನೆ ಅನ್ನೋದು ಮತ್ತೊಂದ್ಸಲ ಬರದೇ ಇರಲಿ ಅನ್ನೋದೇ ನಾವು ಆಶಿಸ್ತಾ ಇದೀವಿ. ಈಗ ಆಗ್ತಾ ಇರುವಂತಹ ಎಡವಟ್ಟುಗಳು ಸರಿ ಹೋಗ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಮಾತಾಡೋದಕ್ಕೆ. ವೀಕ್ಷಕರೇ, ಚಲನಚಿತ್ರ ರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಮೊದಲಿನಿಂದಾನೂ ಇದೆ. ಆದರೆ ಅವೆಲ್ಲವನ್ನ ಹೊಂದಿಸ್ಕೊಂಡು ಜೇನುಗೂಡಾಗಿ ಬೆಳೀಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಕೂಡ. ಇದು ಈ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.